ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಮಿಡ್ ಟರ್ಮ್ ಎಕ್ಸಾಮನ್ನು ಯಾರ್ಯಾರು ಬರೀತಾ ಇದ್ದೀರಿ, ನಿಮಗೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಓದ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಒಂದು 4 ಕ್ವಶನ್ ಪೇಪರಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ 4 ಕ್ವಶನ್ ಪೇಪರಲ್ಲಿ 2 ಮಿಡ್ ಟರ್ಮ್ ಎಕ್ಸಾಮಿನ ಮಾಡೆಲ್ ಪೇಪರ್ ಇದೆ, ಇನ್ನು 2 ಬೇರೆ ಜಿಲ್ಲೆಯಲ್ಲಿ ಎಕ್ಸಾಮ್ ನಡೆದಿರುವಂತಹ ಕ್ವಶನ್ ಪೇಪರಿನ ಕ್ವಶನ್ಸು ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿರುವ ಕ್ವಶನ್ಸ್ಗಳು ಬಿಟ್ಟು ಬೇರೆ ಯಾವ್ದು ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ಹಾಗಾಗಿ ಮಿಸ್ ಮಾಡದೆ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಬೇಕು. ಕೊಟ್ಟಿರುವಂತಹ ಅಷ್ಟು ಪ್ರಶ್ನೆಗಳಿಗೂ ಕೂಡ ನೀವು ರೆಡಿ ಆಗಬೇಕು. ಫಸ್ಟ್ ಒನ್ನು, ಮ್ಯಾನೇಜ್ಮೆಂಟ್ ಈಸ್ 4 ಆಪ್ಷನ್ ಕೊಟ್ಟಿರ್ತಾರೆ, ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಸೆಕೆಂಡ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಆಬ್ಸಲ್ಯೂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ಎನ್ವಿರಾನ್ಮೆಂಟ್? ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಡಿಫ್ರೆಂಟ್ ಏನು ಎನ್ವಿರಾನ್ಮೆಂಟ್ಸ್ ಇದೆ, ಸೋಷಿಯಲು, ಟೆಕ್ನಾಲಜಿಕಲು, ಈ ರೀತಿಯಾಗಿ. ಅದರಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟನ್ನು ಓದ್ಕೊಳ್ಳುವಾಗ ನಿಮಗೆ ಗೊತ್ತಿರುತ್ತೆ, ಕಾಂಪೋಸಿಷನ್ ಆಫ್ ಫ್ಯಾಮಿಲಿ ಏನಿದೆ ಇದು ಸೋಷಿಯಲ್ ಎನ್ವಿರಾನ್ಮೆಂಟ್ಗೆ ಒಂದು ಎಕ್ಸಾಂಪಲ್ಲು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಸ್ಟಾಫಿಂಗ್ ಅಂತ ಕೇಳಿದರೆ, ರಿಕ್ರೂಟ್ಮೆಂಟ್, ಕಾಂಪನ್ಸೇಷನ್, ಟ್ರೈನಿಂಗ್, ಡೈರೆಕ್ಟಿಂಗ್. ಸೊ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋನ ನೀವು ಆಲ್ರೆಡಿ ವಾಚ್ ಮಾಡಿರ್ತೀರಿ. ನೆಕ್ಸ್ಟ್ ಒನ್, ದ ಹೈಯೆಸ್ಟ್ ಲೆವೆಲ್ ನೀಡ್ ಇನ್ ದ ನೀಡ್ ಹೈರಾರ್ಕಿ ಆಫ್ ಅಬ್ರಹಾಂ ಮ್ಯಾಸ್ಲೋ ಈಸ್ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್ ಈಸ್ ಬೇಸ್ಡ್ ಆನ್ ಡ್ಯಾಶ್ ಎಕ್ಸ್ಪೆರಿಮೆಂಟೇಷನ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಡ್ಯಾಶ್ ಫೆನಾಮಿನಾನ್ ಕಾಂಪ್ಲೆಕ್ಸ್. ಡ್ಯಾಶ್ ಆರ್ routine steps on how to carry out activities, procedures. Trade test measures the dash skills of the individual existing. Directing dash employees' efforts. Directing integrates employees' efforts. Next to match the following. ಸೆಕ್ಷನ್ ಎ ಯಲ್ಲಿ ಇರುವಂತಹ ಕ್ವಶನ್ಸ್ ಏನಿರುತ್ತೆ ಅದನ್ನು ಸೆಕ್ಷನ್ ಬಿ ಜೊತೆ ಮ್ಯಾಚ್ ಮಾಡಿ ಕರೆಕ್ಟ್ ಆನ್ಸರ್ನ ನೀವು ಬರೀಬೇಕಾಗತ್ತೆ. ಮ್ಯಾನೇಜ್ಮೆಂಟ್, ಇಂಟ್ಯಾಂಜಿಬಲ್ ಫೋರ್ಸ್, ಯೂನಿಟಿ ಆಫ್ ಕಮಾಂಡ್, ಹೆನ್ರಿ ಫೇಯಾಲ್. ಎಕ್ಸ್ಟರ್ನಲ್ ಫೋರ್ಸಸ್, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಅಡ್ವರ್ಟೈಸ್ಮೆಂಟ್, ಎಕ್ಸ್ಟರ್ನಲ್ ಸೋರ್ಸಸ್. ಇಶ್ಯೂ ಆಫ್ ಆರ್ಡರ್ಸ್, ಸೂಪರ್ವಿಷನ್. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನ್ ಪಾಲಿಸೀಸ್? Which of the following does not follow the scalar chain informal organization? Which of the following is off the job method of training case study? Which of the following is not an element of communication process communication? Next to fill in the blanks. Dash is an example to top level management, president. Dash is the father of general management, Henry Fayal. Companies Act 2013 is the part of legal environment. Dash is an example to informal organization, rise to rumors. Dash is the function of staffing, recruitment. Next one, match the following. Coordination, the essence of management. Time study, Taylor. Customs and trading, social environment. The motivation theory, Abraham Maslow. Stimulating the employees to apply for the job, recruitment. Next one, management is both art and science. Repeat agiro questions. Which is not a function of management of the following? ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ಮ್ಯಾನೇಜ್ಮೆಂಟಿನ ಫಂಕ್ಷನ್ ಯಾವುದು ಅಲ್ಲ ಕೇಳಿದರೆ, ಪ್ಲಾನಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಇದೆಲ್ಲವೂ ಕೂಡ ಮ್ಯಾನೇಜ್ಮೆಂಟ್ ಫಂಕ್ಷನ್ಸು. ಸೊ ಆನ್ಸರು ಕೋಆಪರೇಟಿಂಗ್. ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟು. ಇಲ್ಲಿ ಕೊಟ್ಟಿರುವಂತಹ 4 ಪಾಯಿಂಟ್ಗಳಲ್ಲಿ ಅರ್ನಿಂಗ್ ಪ್ರಾಫಿಟ್ಸ್ ಆಗಿರಬಹುದು, ಗ್ರೋತ್ ಆಫ್ ದ ಆರ್ಗನೈಸೇಷನ್ ಆಗಿರ್ಬೋದು, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗಿರಬಹುದು, ಇದೆಲ್ಲವೂ ಕೂಡ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು. ಪಾಲಿಸಿ ಮೇಕಿಂಗ್ ಅನ್ನೋದು ರಾಂಗ್ ಆನ್ಸರು. ಸೊ ನಾಟ್ ಆನ್ ಆಬ್ಜೆಕ್ಟಿವ್ ಅಂತ ಕೇಳಿರೋದ್ರಿಂದ ಪಾಲಿಸಿ ಮೇಕಿಂಗ್. ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್. ಪಾಲಿಸಿ ಫಾರ್ಮುಲೇಟ್ ಮಾಡೋದು ಯಾರ ಒಂದು ಕೆಲಸ ಅಂತ ಹೇಳಿದರೆ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾನು ಕೂಡ ಈ ಕ್ವಶನ್ನ ಕೊಟ್ಟಿದ್ದೆ, ಇದು ತುಂಬ ಸಲ ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಆನ್ಸರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅದೇ ರೀತಿ ಮಿಡಲ್ ಲೆವೆಲ್, ಲೋ ಲೆವೆಲಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿರಬೇಕು. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್. ಆನ್ಸರ್ ಆಬ್ಸಲ್ಯೂಟ್. ಇದು ಇಂಪಾರ್ಟೆಂಟ್ ಕ್ವಶನ್ನು, ಆಲ್ರೆಡಿ ಬಂದಿದೆ. ನೆಕ್ಸ್ಟ್ ಒನ್, ಇದು ಕೂಡ ಇಂಪಾರ್ಟೆಂಟು. ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್?
Answer, by experience of managers. The principles of management are significant because of increase in efficiency. Henry Fayol was a mining engineer. Very important question, mining engineer. Next one, management should one best way to perform a task. Which technique of scientific management is defined in this sentence? Answer, ಆಪ್ಷನ್ ಕೊಟ್ಟಿದ್ದಾರೆ 4 ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಟೈಮ್ ಸ್ಟಡಿ, ಮೋಷನ್ ಸ್ಟಡಿ, ಫ್ಯಾಟಿಗ್ ಸ್ಟಡಿ, ಮೆಥಡ್ ಸ್ಟಡಿ. ಆನ್ಸರು ಮೆಥಡ್ ಸ್ಟಡಿ. Which of the following statements best describes the principles of division of work? Answer, work should be divided into small tasks. 14 Fayol principles ಏನಿದೆ ಅದರ ಫಸ್ಟ್ ಪ್ರಿನ್ಸಿಪಲ್ಲು ಡಿವಿಷನ್ ಆಫ್ ವರ್ಕ್. ಡಿವಿಷನ್ ಆಫ್ ವರ್ಕ್ ಏನು ಹೇಳುತ್ತೆ, ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿದರೆ, ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಗಿವನ್ ಬೈ ಟೇಲರ್? ಫಂಕ್ಷನಲ್ ಫೋರ್ಮನ್ಶಿಪ್. ನೀವು ಹೇಗೆ ಫೇಯಾಲ್ 14 ಪ್ರಿನ್ಸಿಪಲ್ಸ್ನ ಓದ್ಕೊಂಡಿರ್ತೀರಿ ಅದೇ ರೀತಿ FW ಟೇಲರ್ ಅವರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಓದ್ಕೊಂಡಿರಬೇಕು. ಸೊ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಆಗಿರಬಹುದು, ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್ ಆಗಿರಬಹುದು, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್ ಆಗಿರಬಹುದು. ಇದೆಲ್ಲವೂ ಕೂಡ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್. ಸೊ ಆನ್ಸರು ನಾಟ್ ಅಂತ ಕೇಳಿರೋದ್ರಿಂದ ಫಂಕ್ಷನಲ್ ಫೋರ್ಮನ್ಶಿಪ್. Next one, he or she keeps machines, materials, tools, etc. ready for operations by concerned workers whose work is described by this sentence under functional foremanship. Answer, gang boss. Next one, which of the following is an example for the single use plan? Single use plan ಗೆ ಯಾವ್ದು ಬರುತ್ತೆ? ಸ್ಟ್ಯಾಂಡಿಂಗ್ ಪ್ಲಾನ್ಸಿಗೆ ಯಾವ್ದಾವ್ದು ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡಿರಬೇಕು. ಇಲ್ಲಿ ಸಿಂಗಲ್ ಯೂಸ್ ಪ್ಲಾನಿಗೆ ಎಕ್ಸಾಂಪಲ್ನ ಕೇಳಿದ್ದಾರೆ, ಬಜೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಪ್ಲಾನಿಂಗ್? ಆಪ್ಷನ್ಸ್, ಇಟ್ ಈಸ್ ಎ ಮೆಂಟಲ್ ಎಕ್ಸಸೈಸ್, ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ ಫಾರ್ ದ ಫ್ಯೂಚರ್ ಆಕ್ಷನ್ಸ್, ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್, ಇಟ್ ಇನ್ವಾಲ್ವ್ಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಡೆವಲಪಿಂಗ್ ಕೋರ್ಸಸ್ ಆಫ್ ಆಕ್ಷನ್. ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ಯಾಕಂತ ಹೇಳಿದ್ರೆ ಸರಿಯಾದ ಸೆಂಟೆನ್ಸ್ ಯಾವ್ದು ಅಲ್ಲ ಕೇಳಿದ್ದಾರೆ, ಹೌದಲ್ವಾ? ಸೊ ಪ್ಲಾನಿಂಗ್ ಅನ್ನೋದು ಎಂಡ್ ಫಂಕ್ಷನ್ ಅಲ್ಲ, ಪ್ರೈಮರಿ ಫಂಕ್ಷನ್ನು. ಸೊ ಇದು ನಾಟ್ ಕರೆಕ್ಟು, ಆನ್ಸರು ಇದಾಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫೀಚರ್ ಆಫ್ ದ ಪ್ಲಾನಿಂಗ್? ಆನ್ಸರ್, ಇಟ್ ಈಸ್ ಪ್ರೈಮರಿ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ that arise spontaneously due to interaction at work is called informal organization. Which of the following is not an element of delegation? Informal organization. Which of the following does not follow the scalar chain? Idu kuda nodi model paper alli ittu. Informal organization. Next one, a tall structure has a narrow span of management. Centralization refers to retention of decision making authority. For delegation to be effective, it is essential that responsibility be accompanied with necessary authority. Span of management refers to, answer, number of subordinates under a superior. The form of organization known for giving rise to rumors is called informal organization. ನೋಡಿ, ಇಲ್ಲಿ ಬರ್ತಾ ಇರುವಂತಹ ಕ್ವಶನ್ಸ್ಗಳಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು ಎಲ್ಲವೂ ಕೂಡ ಕವರ್ ಆಗಿರುವಂಥ ಪ್ರಶ್ನೆಗಳು ಬರ್ತಾ ಇದೆ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಲೈನ್ಸ್ ಈಸ್ ಎ ಪಾರ್ಟ್ ಆಫ್ ಡಿವಿಷನಲ್ ಆರ್ಗನೈಸೇಷನ್. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ಈಸ್ ಎ ಪಾರ್ಟ್ ಆಫ್ ಫಂಕ್ಷನಲ್ ಆರ್ಗನೈಸೇಷನ್. ಬೇಸಿಸ್ ಆಫ್ ಪ್ರಾಡಕ್ಟ್ ಲೈನ್ ಮೇಲೆ ಗ್ರೂಪ್ ಮಾಡೋದನ್ನ ನಾವು ಡಿವಿಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಫಂಕ್ಷನ್ ಬೇಸ್ ಮೇಲೆ ಕರೆಯೋದನ್ನ ನಾವು ಫಂಕ್ಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ಎನ್ವಿರಾನ್ಮೆಂಟ್? ರಿಪೀಟೆಡ್ ಕ್ವಶನ್, ಇದು ಆಲ್ರೆಡಿ ಬಂದಿದೆ. ಕಾಂಪೋಸಿಷನ್ ಆಫ್ ಫ್ಯಾಮಿಲಿ. ದ ಹೈಯೆಸ್ಟ್ ಲೆವೆಲ್ ನೀಡ್ ಇನ್ ದ ಹೈರಾರ್ಕಿ ಆಫ್ ಅಬ್ರಹಾಂ ಮ್ಯಾಸ್ಲೋ ಈಸ್ ಸೆಲ್ಫ್ ಆಕ್ಚುಯಲೈಸೇಷನ್ ನೀಡ್. ಇದು ಕೂಡ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇತ್ತು. ನೆಕ್ಸ್ಟ್ ಒನ್,
ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಬಹುದು ಹೆನ್ರಿ ಫೇಯಾಲ್. ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ FW ಟೇಲರ್ ಅಂತ ಬರಿಬೇಕು. ಗ್ರೇಪ್ ವೈನ್ ಈಸ್ ಅಂತ ಕೇಳಬಹುದು. ನಿಮಗೆ ಆನ್ಸರು ಇನ್ಫಾರ್ಮಲ್ ಕಮ್ಯುನಿಕೇಶನ್. ಗ್ರೇಪ್ ವೈನ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಕೇಳಬಹುದು. ಸ್ಟಾಕ್ ಇನ್ಸೆಂಟಿವ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್? ಸ್ಟಾಕ್ ಇನ್ಸೆಂಟಿವ್. ಇದು ನಿಮಗೆ ಮಿಡ್ ಟರ್ಮಿಗೆ ಕವರ್ ಆಗುವಂತಹ ಚಾಪ್ಟರ್ ಅಲ್ಲೇ ಬರುವಂತದ್ದು ಪ್ರಶ್ನೆ. ನೆಕ್ಸ್ಟ್ ಒನ್, ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅಥಾರಿಟಿ ಫ್ರಮ್ ಎ ಸುಪೀರಿಯರ್ ಟು ಹಿಸ್ ಸಬಾರ್ಡಿನೇಟ್ ಈಸ್ ನೋನ್ ಆಸ್ ಡೆಲಿಗೇಷನ್. ಲೈಸೆನ್ಸ್ ಫೇರ್ ಲೀಡರ್ಶಿಪ್ ಈಸ್ ಆಲ್ಸೋ ನೋನ್ ಆಸ್ ಫ್ರೀ ರನ್ ಲೀಡರ್ಶಿಪ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಪ್ಲಾನ್ ಅಂತ ಕೇಳಿದ್ದಾರೆ. ಆನ್ಸರ್ ಕೋಆರ್ಡಿನೇಷನ್. ಆಬ್ಜೆಕ್ಟಿವ್ಸ್ ಆಗಿರಬಹುದು, ಬಜೆಟ್ ಆಗಿರಬಹುದು, ರೂಲ್ ಆಗಿರಬಹುದು, ಇವೆಲ್ಲವೂ ಕೂಡ ಟೈಪ್ಸ್ ಆಫ್ ಪ್ಲಾನ್. ಸೊ ಆನ್ಸರು ಕೋಆರ್ಡಿನೇಷನ್. ಲಿಬರಲೈಸೇಷನ್ ಮೀನ್ಸ್ ಕೇಳಬಹುದು. ನಿಮಗೆ ಥರ್ಡ್ ಚಾಪ್ಟರ್ ಏನಿದೆ ಅದರಲ್ಲಿ ಬರುವಂತಹ ಕ್ವಶನ್ನು ರೆಡ್ಯೂಸ್ಡ್ ಗವರ್ನಮೆಂಟ್ ಕಂಟ್ರೋಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್. ನೆಕ್ಸ್ಟ್ ಒನ್, ಪ್ರಮೋಷನ್ ಆಫ್ ಎಂಪ್ಲಾಯೀಸ್ ರಿಸಲ್ಟ್ಸ್ ಇನ್ ಆಲ್ ಆಫ್ ದ ಎಬೋವ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಟಾಫಿಂಗ್ ಚಾಪ್ಟರ್ ಅಲ್ಲಿ ಬರುವಂಥದ್ದು. ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದ ಮೆಸೇಜ್ ಇಂಟು communication symbol is known as, very important answer, encoding. Next one, the software company promoted by Narayan Murthy is dash Infosys. Next one, which of the following is off the job training method? Films. Which of the following is not a dimension of business environment? Natural environment. ಇದು ಕೂಡ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇತ್ತು, ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ವಿಚ್ ಒನ್ ಆಫ್ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಸ್ಟಾಫಿಂಗ್? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಆನ್ಸರ್ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಅನ್ನೋದು ಸ್ಟಾಫಿಂಗ್ ಹೇಗೆ ಒಂದು ಫಂಕ್ಷನ್ನು, ಅದೇ ರೀತಿ ಡೈರೆಕ್ಟಿಂಗು ಕೂಡ ಒಂದು ಫಂಕ್ಷನ್ನು. ಹಾಗಾಗಿ ಸ್ಟಾಫಿಂಗಿನ ಫಂಕ್ಷನ್ನು ಡೈರೆಕ್ಟಿಂಗ್ ಅಲ್ಲ, ಸ್ಟಾಫಿಂಗು ಡೈರೆಕ್ಟಿಂಗು ಎರಡೂ ಕೂಡ ಮ್ಯಾನೇಜ್ಮೆಂಟ್ ಫಂಕ್ಷನ್ಸು. ಕ್ವಶನ್ ಕೇಳಿರೋದು ನಾಟ್ ಎ ಫಂಕ್ಷನ್ ಆಫ್ ಸ್ಟಾಫಿಂಗ್ ಅಂತ. ಸೊ ಆನ್ಸರು ಡೈರೆಕ್ಟಿಂಗ್. ನೆಕ್ಸ್ಟು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬರುವಂತಹ ಮೇನ್ ಕ್ವಶನ್ಸು. ಡ್ಯಾಶ್ ಮೀನ್ಸ್ ಅಚೀವಿಂಗ್ ದ ಗೋಲ್ಸ್ ಬೈ ಕಂಪ್ಲೀಟಿಂಗ್ ದ ಗಿವನ್ ಟಾಸ್ಕ್ ವಿತ್ ಇನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಹೇಳಿದ್ರೆ ಎಫೆಕ್ಟಿವ್ನೆಸ್. ಡ್ಯಾಶ್ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಅಂಡ್ ವಿತ್ ಮಿನಿಮಮ್ ಕಾಸ್ಟ್, ಎಫಿಷಿಯನ್ಸಿ. ಇದು ಕೂಡ ಬಂದಿದೆ. ಡ್ಯಾಶ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ದಟ್ ಇನ್ಫಾರ್ಮ್ ವಾಟ್ ಈಸ್ ಟು ಬಿ ಡನ್. ಆನ್ಸರ್ ರೂಲ್ಸ್. Next one, the process of finding possible candidates for a job or a function is known as recruitment. Next one, management is dash both art and science. Grapevine is dash informal communication. A network of social relationship that arise spontaneously due to interaction at work is called ಇನ್ಫಾರ್ಮಲ್ ಆರ್ಗನೈಸೇಷನ್. ತುಂಬ ಕ್ವಶನ್ಸ್ ಇದೆ ಅಂತ ಹೇಳ್ಕೊಂಡು ತಲೆಬಿಸಿ ಮಾಡ್ಕೊಳ್ಬೇಡಿ, ಎಲ್ಲದೂ ಕೂಡ ರಿಪೀಟೆಡ್ ಕ್ವಶನ್ಸು, ಕರೆಕ್ಟಾಗಿ ನೋಡ್ಕೊಳ್ಳಿ. ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್. ನೆಕ್ಸ್ಟ್ ಒನ್, ದ ಇನ್ಫೋಸಿಸ್ ಕಂಪನಿ ಪ್ರಮೋಟೆಡ್ ಬೈ ನಾರಾಯಣ್ ಮೂರ್ತಿ ಈಸ್ ಇನ್ಫೋಸಿಸ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್, ಇದು ಬೇಡ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಆನ್ ಡ್ಯಾಶ್ ಇಂಟ್ಯಾಂಜಿಬಲ್ ಫೋರ್ಸ್. ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಇಟ್. ಆನ್ಸರ್ ಪ್ಲಾನಿಂಗ್. Dash means giving instructions and guiding people in doing work, directing. Next one, doing the task correctly at minimum cost through optimum utilization of resources is efficiency. Next one, dash is statement of expected results explained in numerical terms, budget. Dash is considered as a method of personal appraisal through face-to-face conversion and observation. Answer interview. ನೆಕ್ಸ್ಟು 31st ಕ್ವಶನ್ ಇದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಡ್ಯಾಶ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಪಾಲಿಸಿ ಮೇಕಿಂಗ್. ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಇಟ್ ನೋನ್ ಆಸ್ ಪ್ಲಾನಿಂಗ್. ರಿಪೀಟ್ ಬಂದಿದೆ ಕ್ವಶನ್ಸು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಡ್ಯಾಶ್ ಈಸ್ ಎ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಟ್ರೈನಿಂಗ್. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ಒನ್ ಆಫ್ ದ ಆನ್ ದ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್, ಕೋಚಿಂಗ್. Next one, dash is known as the father of general management, Henry Fayol. Dash is an example for standing plan, policy. For delegation to be effective, it is essential that responsibility be accompanied with necessary dash authority. Next one, idu kuda important nodkoli. Gangplank is the dash route on the scalar chain, shorter route.
ಡ್ಯಾಶ್ ಈಸ್ ದ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್, ಡೆಲಿಗೇಷನ್. ನೆಕ್ಸ್ಟ್ ಒನ್, ಪ್ರಮೋಷನ್ ಈಸ್ ಆ್ಯಂಡ್ ಡ್ಯಾಶ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಇಂಟರ್ನಲ್. ನೆಕ್ಸ್ಟ್ ಒನ್, ಹೆನ್ರಿ ಫೇಯಾಲ್ ವಾಸ್ ಎ ಡ್ಯಾಶ್ mining engineer. Dash is example for a plan which is neither single use plan nor a standing plan. Strategy, ಅದು ಸಿಂಗಲ್ ಯೂಸ್ ಪ್ಲಾನು ಅಲ್ಲ, ಸ್ಟ್ಯಾಂಡಿಂಗ್ ಪ್ಲಾನಿಗೂ ಬರೋದಿಲ್ಲ, ಸ್ಟ್ರಾಟಜಿ. ನೆಕ್ಸ್ಟ್ ಒನ್, ಎಲಿಮೆಂಟ್ ವಿಚ್ ಕೆನಾಟ್ ಬಿ ಡೆಲಿಗೇಟೆಡ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರು ಅಕೌಂಟಬಿಲಿಟಿ. ಡ್ಯಾಶ್ ಈಸ್ ಒನ್ ಆಫ್ ದ ಎಲಿಮೆಂಟ್ ಆಫ್ ಡೈರೆಕ್ಷನ್, ಆನ್ಸರ್ ಕಮ್ಯುನಿಕೇಷನ್. ಸೂಪರ್ವಿಷನು, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಷನ್, ಇದು ನಾಲ್ಕು ಕೂಡ ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್. ಸೊ ಆನ್ಸರು ಕಮ್ಯುನಿಕೇಷನ್. ಮೋಟಿವೇಶನಲ್ ಥಿಯರಿ ವಿಚ್ ಕ್ಲಾಸಿಫೈಡ್ಸ್ ನೀಡ್ಸ್ ಇಂಟು ಹೈರಾರ್ಕಿಕಲ್ ಆರ್ಡರ್ ವಾಸ್ ಡೆವಲಪ್ಡ್ ಬೈ ಡ್ಯಾಶ್ ಅಬ್ರಹಾಂ ಮ್ಯಾಸ್ಲೋ. ಡ್ಯಾಶ್ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಪೀಸ್ ವೇಜ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್ನು, FW ಟೇಲರ್. ಮ್ಯಾಚ್ ದ ಫಾಲೋಯಿಂಗಿಗೆ ಬರುವಂತಹ ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ನೋಡ್ಕೊಳ್ಳಿ. ಡೆಲಿಗೇಷನ್ ಅಂತ ಕೇಳಿದರೆ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಅಂತ ಬರಿಬೇಕು. ಜಾಬ್ ರೊಟೇಷನ್ನು ಆನ್ ದ ಜಾಬ್ ಟ್ರೈನಿಂಗಲ್ಲಿ ಒಂದು ಮೆಥಡ್ ಬರಿಬೇಕು. ಇನ್ಫಾರ್ಮಲ್ ಕಮ್ಯುನಿಕೇಷನ್ನು ಗ್ರೇಪ್ ವೈನ್. ನೆಕ್ಸ್ಟ್ ಇದೆರಡು ಬೇಡ, ಆ ಚಾಪ್ಟರ್ ನಿಮಗೆ ಮಿಡ್ ಟರ್ಮಿಗೆ ಇಲ್ಲ. ನೆಕ್ಸ್ಟ್ ಒನ್, ಸರ್ವೈವಲ್ ಅಂತ ಕೇಳಿದರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಸ್ಪೀಡ್ ಬಾಸ್ ಅಂತ ಕೇಳಿದರೆ ಫಂಕ್ಷನಲ್ ಫೋರ್ಮನ್ಶಿಪ್. ರೂಲ್ಸ್ ಅಂತ ಕೇಳಿದರೆ ಸ್ಟ್ಯಾಂಡಿಂಗ್ ಪ್ಲಾನ್. ಅಕೌಂಟಬಿಲಿಟಿ ಅಂತ ಕೇಳಿದರೆ ಎಲಿಮೆಂಟ್ ಆಫ್ ಡೆಲಿಗೇಷನ್. ಪ್ರಮೋಷನ್ ಅಂತ ಕೇಳಿದರೆ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ನೆಕ್ಸ್ಟು ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕೇಳಿದರೆ ಪ್ರಾಡಕ್ಟ್ ಸ್ಪೆಷಲೈಸೇಷನ್. ವೆಸ್ಟಿಬ್ಯೂಲ್ ಟ್ರೈನಿಂಗ್ ಅಂತ ಕೇಳಿದರೆ ಆಫ್ ದ ಜಾಬ್ ಟ್ರೈನಿಂಗ್. ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕೇಳಿದರೆ ಗ್ರೇಪ್ ವೈನ್. ಇನ್ಫೋಸಿಸ್ ಅಂತ ಕೇಳಿದರೆ ನಾರಾಯಣ್ ಮೂರ್ತಿ, ಕರೆಕ್ಟಾಗಿ ಬರಿಬೇಕು. ನೆಕ್ಸ್ಟು ಇನ್ನೊಂದಿಷ್ಟು ಕ್ವಶನ್ಸ್ ಇದೆ ನೋಡ್ಕೊಳ್ಳಿ. ಅಥಾರಿಟಿ, ಇಟ್ ಈಸ್ ಎ ರೈಟ್ ಟು ಕಮಾಂಡ್. Motivation, it is the process of stimulating people to action. Case study of the job training. Personal observation ಅನ್ನು ಏನಂತ ಕರಿತೀವಿ, ಟೆಕ್ನಿಕ್ ಆಫ್ ಮ್ಯಾನೇಜೀರಿಯಲ್ ಕಂಟ್ರೋಲ್. ನೆಕ್ಸ್ಟ್ ಒನ್, Maslow's hierarchy needs. ಹೆನ್ರಿ ಫೇಯಾಲ್ ಜನರಲ್ ಮ್ಯಾನೇಜ್ಮೆಂಟ್. FW ಟೇಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸಿಂಗಲ್ ಯೂಸ್ ಪ್ಲಾನ್ ಬಜೆಟ್. FW ಟೇಲರ್ ಪೀಸ್ ವೇಜ್ ಸಿಸ್ಟಮ್. ನೆಕ್ಸ್ಟು ಇಲ್ಲೊಂದಿದೆ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಪ್ರಮೋಷನ್. ನೆಕ್ಸ್ಟು ಲೀಗಲ್ ಎನ್ವಿರಾನ್ಮೆಂಟ್, ಕೋರ್ಟ್ ಜಡ್ಜ್ಮೆಂಟ್ಸ್, ಬಜೆಟ್, ಸಿಂಗಲ್ ಯೂಸ್ ಪ್ಲಾನ್. ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳ್ಬೋದು. ಈ ಚಾಪ್ಟರ್ ನಿಮಗೆ ಮಿಡ್ ಟರ್ಮಿಗೆ ಇಲ್ಲ. ನೆಕ್ಸ್ಟ್ ಒನ್, ಫಾಲೋ ಅಪ್ ಸ್ಟೆಪ್ ಆಫ್ ಪ್ಲಾನಿಂಗ್ ಪ್ರೋಸೆಸ್. ನೆಕ್ಸ್ಟು ಟಾಲ್ ಸ್ಟ್ರಕ್ಚರ್, ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಸೆಂಟ್ರಲೈಸೇಷನ್, ರಿಟೆನ್ಷನ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. Decentralization, dispersal decision making authority. Delegation authority. Advertisement, external source of recruitment. Casual callers, external sources. Interview, process of selection. Placement, assigning jobs. ನೋಡಿ, ಫಸ್ಟು ನಿಮಗೆ 15 ಮಾರ್ಕ್ಸು ಕವರ್ ಆಗುವಂತಹ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಮಿಡ್ ಟರ್ಮಿಗೆ ಏನೇನು ಚಾಪ್ಟರ್ಸ್ ಬರುತ್ತೆ ಎಲ್ಲವನ್ನ ಹೇಳಿದ್ದೀನಿ. ಸೊ ಈ ಹಿಂದಿನ ವಿಡಿಯೋದಲ್ಲಿ ವಿತ್ ಆನ್ಸರ್ ಹೇಳಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಬೇಕು. 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಷ್ಟನ್ನು ಓದ್ಕೊಳ್ಬೇಕು ನೀವು ಇಂಪಾರ್ಟೆಂಟು ಎಕ್ಸಾಮಿಗೆ. ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟು ಪಾರ್ಟ್ ಡಿ ಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು 8 ಮಾರ್ಕ್ಸಿಂದು. ಅದೇ ರೀತಿ ಇಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ಒನ್ ನಿಮಗೆ 2 ಮಾರ್ಕ್ಸಿಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇಲ್ಲಿ ಬ್ಲರ್ ಇದೆ, ಬಟ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ವಾಚ್ ಮಾಡಬೇಕು. ಅದರ ಲಿಂಕು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಮಕ್ಕಳೇ, ಓಕೆನಾ?